ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು, ತುಂಬಾನೇ ಭಾವನಾತ್ಮಕವಾದ ವಿಷಯ ಇದು. ಖಂಡಿತ. ಇಂದಿನ ನಮ್ಮ ಗುರಿ ದಿ ಸೈಲೆಂಟ್ ಹೀರೋ, ಎ ಟ್ರಿಬ್ಯೂಟ್ ಟು ಫಾದರ್ಹುಡ್ ಅನ್ನೋ ಮೂಲ ಪಾಠದಲ್ಲಿ ಅಡಗಿರುವ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅಂದ್ರೆ ತಂದೆಯ ಮೌನ ಪ್ರೀತಿ ಮತ್ತು ಅವರ ಗುಪ್ತ ತ್ಯಾಗಗಳ ಬಗ್ಗೆ ನಾವು ಆಳವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ. ಈಗ ನಮ್ಮ ದೈನಂದಿನ ಜೀವನದಲ್ಲಿ ನಾವೆಲ್ಲರೂ ಓಡ್ತಾನೆ ಇರ್ತೀವಿ ಅಲ್ವಾ? ನಿಜ, ಬ್ಯುಸಿ ಲೈಫ್. ಬಟ್ ಈ ಓಟದಲ್ಲಿ ನಮ್ಮ ಯಶಸ್ಸಿನ ಹಿಂದಿರುವ ಆ ಮೌನ ನಾಯಕನ ಪಾತ್ರವನ್ನ ನಾವು ಎಷ್ಟು ಬಾರಿ ಗುರುಸ್ತೀವಿ? ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಈ ಮೂಲ ಪಾಠದ ಆರಂಭದಲ್ಲೇ ಒಂದು ಮಾತು ಬರುತ್ತೆ. ತಂದೆ ಎಂದಿಗೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಬಾಯಿ ಬಿಟ್ಟು ಹೇಳೋದಿಲ್ಲ. ಹೌದು, ಆ ಪದಗಳನ್ನ ಅವರು ಬಳಸೋದು ತೀರಾ ಅಪರೂಪ. ಆದ್ರೆ ಅವರ ಪ್ರತಿಯೊಂದು ಕೆಲಸವೂ ಅದೇ ಪ್ರೀತಿಯನ್ನ ಸಾರುತ್ತಿರುತ್ತೆ ಅನ್ನೋದು ಇವತ್ತಿನ ಪ್ರಮುಖ ಚರ್ಚೆ. ನಿಜ, ನಾವು ಪ್ರೀತಿಯನ್ನ ಯಾವಾಗ್ಲೂ ಪದಗಳಲ್ಲಿ, ಉಡುಗೊರೆಗಳಲ್ಲಿ ಅಳೆಯೋಕ್ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಆದರೆ ಈ ಮೂಲ ಪಾಠ ತಂದೆಯ ಪ್ರೀತಿಯನ್ನ ಸಂಪೂರ್ಣವಾಗಿ ಬೇರೊಂದು ಆಯಾಮದಲ್ಲಿ ಪರಿಚಯಿಸುತ್ತೆ. ಅಂದ್ರೆ ಮೌನವೇ ಒಂದು ಭಾಷೆಯಾಗಿ ಕೆಲಸ ಮಾಡುತ್ತೆ ಅಂತ. ಖಂಡಿತ. ತಂದೆಯ ಪ್ರೀತಿ ಪದಗಳಿಗಿಂತ ಹೆಚ್ಚಾಗಿ ಅವರು ಹೇಳದೆ ಉಳಿದ ಮಾತುಗಳು ಮತ್ತೆ ಮಾಡದಿರುವ ಕೃತ್ಯಗಳ ಮೂಲಕ ವ್ಯಕ್ತವಾಗುತ್ತೆ ಅಂತ ಇದು ಎತ್ತಿ ತೋರಿಸುತ್ತೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಹೇಳತ್ತೆ. ಹೇಳಿ. ಈ ಮೂಲ ಪಾಠದಲ್ಲಿ ತಾಯಿ ಮತ್ತು ತಂದೆಯ ಪ್ರೀತಿಯ ನಡುವಿನ ವ್ಯತ್ಯಾಸವನ್ನ ಬಹಳ ಆಸಕ್ತಿದಾಯಕವಾಗಿ ಕಟ್ಟಿಕೊಟ್ಟಿದ್ದಾರೆ. ಹೌದು, ಆ ಹೋಲಿಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಅಂದ್ರೆ ತಾಯಿಯ ಪ್ರೀತಿ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಮಕ್ಕಳು ಸಣ್ಣ ತಪ್ಪು ಮಾಡಿದಾಗ ತಾಯಿ ತಕ್ಷಣ ಬೈಬೋದು. ತಕ್ಷಣದ ಪ್ರತಿಕ್ರಿಯೆ ಇರುತ್ತೆ ಅಲ್ಲಿ. ಆದ್ರೆ ತಂದೆ ಮೌನವಾಗಿಯೇ ನೋಡ್ತಾರೆ ಅಂತ ಲೇಖನ ಹೇಳುತ್ತೆ. ಕರೆಕ್ಟ್. ಸರಿ, ಇದನ್ನ ಬಿಡಿಸಿ ನೋಡೋಣ. ನನಗೊಂದು ಹೋಲಿಕೆ ನೆನಪಾಗ್ತಾ ಇದೆ. ಯಾವುದು? ತಾಯಿಯ ಪ್ರೀತಿ ಮರದ ಮೇಲಿರುವ ಸುಂದರವಾದ ಹೂವುಗಳಂತೆ. ಓ ವಾವ್! ಅದು ಎಲ್ಲರಿಗೂ ಎದ್ದು ಕಾಣುತ್ತೆ. ಆದ್ರೆ ತಂದೆಯ ಪ್ರೀತಿ ಆ ಮರವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿರುವ ಯಾರಿಗೂ ಕಾಣದ ಬೇರುಗಳಂತೆ. ಅದ್ಭುತವಾದ ಹೋಲಿಕೆ ಇದು. ಇಲ್ಲಿ ಗಮನ ಸೆಳೆಯುವ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಆ ಬೇರುಗಳು ಕಾಣದೇ ಇದ್ರೂ ಮರ ನಿಂತಿರೋದೇ ಅದರ ಮೇಲೆ. ತಂದೆಯ ಮೌನ ಕೂಡ ಹಾಗೆ. ಅಂದ್ರೆ ಆ ಮೌನ ನಿರ್ಲಕ್ಷ್ಯ ಅಲ್ಲ ಅಂತೀರಾ? ಖಂಡಿತ ಅಲ್ಲ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಆ ಮೌನದಲ್ಲಿ 1000 ಮಾತುಗಳು ಅಡಗಿರ್ತವೆ. 1000 ಮಾತುಗಳು? ಹೌದು. ಅದು ಅಸಾಧಾರಣವಾದ ಭಾವನಾತ್ಮಕ ನಿಯಂತ್ರಣ. ತಾಯಿ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಪರಿಸ್ಥಿತಿ ನಿಭಾಯಿಸಿದ್ರೆ, ತಂದೆ ಮೌನವಾಗಿರೋದ್ರಿಂದ ಮಗುವಿಗೆ ತನ್ನ ತಪ್ಪನ್ನು ತಾನೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ತಂದೆ ಬೈದಿರುವುದು ಅವರಿಗೆ ಕೋಪವಿಲ್ಲ ಅಂತ ಅಲ್ಲ? ಅಲ್ಲವೇ ಅಲ್ಲ, ಅವರ ಸಹನೆ ಅದು. ಇದೊಂಥರ ಪೂರಕ ವ್ಯವಸ್ಥೆ ಅನಿಸುತ್ತೆ. ತಾಯಿ ತಕ್ಷಣದ ಬಿಕ್ಕಟ್ಟನ್ನ ಅಂದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ತಂದೆ ದೀರ್ಘಕಾಲೀನ ಸ್ಥಿರತೆಯನ್ನ ನೋಡ್ಕೊಡ್ತಾರೆ. ನಿಖರವಾಗಿ. ಒಂದು ವಾಹನದಲ್ಲಿ ಶಾಕ್ ಅಬ್ಸಾರ್ಬರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಯೋಚನೆ ಮಾಡಿ. ಹಳ್ಳ ದಿನ್ನೆ ಬಂದಾಗ? ಹೌದು. ರಸ್ತೆಯ ಏಟು ಒಳಗಿರುವವರಿಗೆ ತಾಗದಂತೆ ಅದು ಎಲ್ಲಾ ಒತ್ತಡವನ್ನು ತಾನೇ ನುಂಗಿಕೊಳ್ಳುತ್ತೆ ಅಲ್ವಾ? ನಿಜ. ಅದು ಹೊರಗಡೆ ಕಾಣೋದಿಲ್ಲ, ದೊಡ್ಡದಾಗಿ ಸದ್ದು ಕೂಡ ಮಾಡೋದಿಲ್ಲ. ಆದ್ರೆ ಇಡೀ ಪ್ರಯಾಣವನ್ನ ಅದೇ ಸುಗಮಗೊಳಿಸೋದು. ತಂದೆಯ ಮೌನವು ಇದೇ ರೀತಿ ಕೆಲಸ ಮಾಡುತ್ತೆ. ಅಬ್ಬಾ, ಈ ಶಾಕ್ ಅಬ್ಸಾರ್ಬರ್ ಹೋಲಿಕೆ ನಿಜಕ್ಕೂ ಮೆದುಳಿಗೆ ನಾಟುವಂತ ಇದೆ. ಹೌದು. ಕುಟುಂಬದ ಮೇಲಿನ ಹೊರಗಿನ ಪ್ರಪಂಚದ ಒತ್ತಡ, ಆತಂಕ, ನಿರಾಸೆ ಎಲ್ಲವನ್ನೂ ತಾನೇ ನುಂಗಿಕೊಳ್ತಾರೆ. ತನ್ನ ಸ್ವಂತ ಕೋಪವನ್ನು ಕೂಡ ತಡೆಗಟ್ಟಿ ಮನೆಯ ವಾತಾವರಣವನ್ನ ಶಾಂತವಾಗಿಡ್ತಾರೆ. ಎಕ್ಸಾಕ್ಟ್ಲಿ. ಆದ್ರೆ ಒಂದು ನಿಮಿಷ, ಈ ಭದ್ರತೆಯನ್ನು ನಿರ್ಮಿಸುವ ಪ್ರಕ್ರಿಯೆಯಲ್ಲಿ ಅವರು ಕಳ್ಕೊಳ್ತಿರೋದೇನು ಅನ್ನೋದು ಮುಖ್ಯ. ಹೌದು, ಅದೇ ತ್ಯಾಗ. ಮೂಲ ಪಾಠದಲ್ಲಿ ಒಂದು ಸಾಲು ಬರುತ್ತೆ, ತಾನು ಹೊಸ ಬಟ್ಟೆ ಹಾಕೊಳ್ಳೋದನ್ನ ಬಿಡ್ತಾನೆ ಅಂತ. ಇದು ಬರೀ ಬಟ್ಟೆ ವಿಷಯವಷ್ಟೇ ಆಗಿರಲು ಸಾಧ್ಯ ಇಲ್ಲ ಅಲ್ವಾ? ಖಂಡಿತ ಇಲ್ಲ. ಇದನ್ನ ನಾವು ತ್ಯಾಗದ ಅರ್ಥಶಾಸ್ತ್ರ ಅಂತ ಕರಿಬಹುದು. ತ್ಯಾಗದ ಅರ್ಥಶಾಸ್ತ್ರ ಅಂದ್ರೆ ಯಾವುದೇ ಕುಟುಂಬದಲ್ಲಿ ಸಂಪನ್ಮೂಲಗಳು ಸೀಮಿತವಾಗಿರುತ್ತೆ ಅಲ್ವಾ? ಹಣ ಆಗ್ಲಿ, ಸಮಯ ಆಗ್ಲಿ. ಹೌದು, ಮಿತಿ ಇದ್ದೇ ಇರುತ್ತೆ. ಈ ಮೂಲ ಪಾಠ ವಿವರಿಸೋ ಹಾಗೆ ತಂದೆ ತನ್ನನ್ನ ತಾನು ಈ ಆರ್ಥಿಕ ಸಮೀಕರಣದಿಂದ ಸಂಪೂರ್ಣವಾಗಿ ತೆಗೆದು ಹಾಕ್ತಾನೆ. ಅಂದ್ರೆ ಆ ಲಿಸ್ಟಿಂದ ತನ್ನ ಹೆಸರನ್ನೇ ಡಿಲೀಟ್ ಮಾಡ್ತಾರೆ ಅಂತನಾ? ಹೌದು. ತನಗೆ ಆಸೆಗಳಿದ್ದರೂ ಅದನ್ನ ಹತ್ತಿಕ್ಕುತ್ತಾರೆ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಲೇಖನ ಹೇಳುವಾಗೆ ಮಕ್ಕಳು ಅಪ್ಪ ನನಗೆ ಬೇಕು ಎಂದಾಗ ಇಲ್ಲ ಎಂದು ಹೇಳಿದ ಕ್ಷಣಗಳು ತೀರಾ ವಿರಳ. ನಿಜ. ಆದರೆ ಮಕ್ಕಳಿಗೆ ಎಲ್ಲವನ್ನೂ ಕೊಡುವ ಈ ಪ್ರಕ್ರಿಯೆಯಲ್ಲಿ
ತಂದೆಗೆ ತನ್ನದೇ ಆದ ಭಯ ಮತ್ತು ನೋವಿರುತ್ತೆ ಅಲ್ವಾ? ಖಂಡಿತ ಇರುತ್ತೆ. ಅದನ್ನ ಅವರು ಏಕೆ ಎಂದಿಗೂ ತೋರಿಸ್ಕೊಡೋದಿಲ್ಲ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದೊಂದು ಜಾಗತಿಕ ಸತ್ಯ. ಓಕೆ, ಜಾಗತಿಕ ಸತ್ಯ. ಹೌದು. ಮೂಲಪಾಠ ಸ್ಪಷ್ಟಪಡಿಸುವಂತೆ ಭಾರತವೇ ಆಗಿರ್ಲಿ ಅಥವಾ ವಿದೇಶವೇ ಆಗಿರ್ಲಿ, ಪ್ರತಿಯೊಂದು ತಂದೆಯ ಕಥೆಯೂ ಒಂದೇ. ಅವರು ತಮ್ಮ ಜೀವನವನ್ನೇ ಮಕ್ಕಳಿಗಾಗಿ ಅರ್ಪಿಸ್ತಾರೆ. ಮತ್ತೆ ತಮ್ಮ ನೋವನ್ನ ಮರೆಮಾಚಿ ಕುಟುಂಬದ ಸಂತೋಷವನ್ನೇ ತಮ್ಮ ಸಂತೋಷ ಅಂತ ಅನ್ಕೊಳ್ತಾರೆ. ಅದೇ, ಆ ನೋವನ್ನ ಅವರು ಒಂದು ಗುರಾಣಿಯಾಗಿ ಬಳಸ್ತಾರೆ. ಆದರೂ ನನಗೊಂದು ಡೌಟ್. ಒಬ್ಬ ಮನುಷ್ಯ ಸದಾಕಾಲ ತನ್ನ ಆಸೆಗಳನ್ನ ಕೊಂದುಕೊಂಡು ಬೇರೆಯವರಿಗಾಗಿ ಬದುಕೋದು ಹೇಗೆ ಸಾಧ್ಯ? ಕಷ್ಟನೇ. ಒಳಗೊಳಗೆ ಒಂದು ರೀತಿಯ ಹತಾಶೆ ಕಾಡುತ್ತೆ. ಹೌದು, ಫ್ರಸ್ಟ್ರೇಷನ್ ಇರುತ್ತಲ್ವಾ? ಇರುತ್ತೆ, ಭಯ ಕಾಡುತ್ತೆ, ನೋವು ಇರುತ್ತೆ. ಮೂಲಪಾಠ ಇದನ್ನೇ ಸ್ಪಷ್ಟವಾಗಿ ಹೇಳುತ್ತೆ. ಏನಂತ? ಅವನಿಗೆ ಭಯ ಇರುತ್ತೆ, ಆದ್ರೆ ತೋರಿಸೋದಿಲ್ಲ. ಅವನಿಗೆ ನೋವಿರುತ್ತೆ, ಆದ್ರೂ ಹೇಳ್ಕೊಳ್ಳೋದಿಲ್ಲ ಅಂತ. ವಾವ್! ಅಂದ್ರೆ ಆ ಮೌನ ಮನೆಯೊಳಗೆ ಒಂದು ಸುರಕ್ಷಿತ ವಾತಾವರಣ ಕಾಪಾಡೋಕೆ ಬಳಸುವ ಅಸ್ತ್ರ. ನಿಖರವಾಗಿ. ಮನೆ ಕಟ್ಟುವಾಗ ಇರುವ ಒಂದು ಲೋಡ್ ಬೇರಿಂಗ್ ವಾಲ್ ಬಗ್ಗೆ ಯೋಚಿಸಿ. ಮುಖ್ಯವಾದ ಗೋಡೆ. ಹೌದು, ಇಡೀ ಕಟ್ಟಡದ ಭಾರವನ್ನ ಆ ಗೋಡೆಗೆ ಹೊತ್ತಿರುತ್ತೆ. ಆ ಗೋಡೆಗೆ ಬಿರುಕು ಬಿಟ್ರೆ ಇಡೀ ಕಟ್ಟಡದ ಅಡಿಪಾಯ ಅಲ್ಗಾಡುತ್ತೆ. ಕರೆಕ್ಟ್. ಕುಟುಂಬದಲ್ಲಿ ತಂದೆ ಆ ಲೋಡ್ ಬೇರಿಂಗ್ ವಾಲ್ ಇದ್ದಂತೆ. ಅರ್ಥವಾಯ್ತು. ತಂದೆ ತನ್ನ ಆರ್ಥಿಕ ಅಭದ್ರತೆಯನ್ನ ಅಥವಾ ಹೊರ ಪ್ರಪಂಚದ ಹೋರಾಟದ ನೋವನ್ನ ಮನೆಯೊಳಗೆ ತಂದು ಅತ್ರೆ ಮಕ್ಕಳ ಮನಸ್ಸಿನಲ್ಲಿರುವ ಭದ್ರತೆಯ ಭಾವನೆ ಕುಸಿದು ಹೋಗುತ್ತೆ. ಹೌದು, ತಾವು ಸೇಫ್ ಆಗಿದ್ದೀವಿ ಅನ್ನೋ ನಂಬಿಕೆ ಹೊರಟೋಗುತ್ತೆ. ಈಗ ತರ್ಕ ಸ್ಪಷ್ಟವಾಗ್ತಾ ಇದೆ. ಮಕ್ಕಳು ನಿಶ್ಚಿಂತೆಯಿಂದ ತಮ್ಮ ಕನಸುಗಳ ಕಡೆ ಗಮನ ಹರಿಸಬೇಕು ಅಂತ. ಅದಕ್ಕೆ ಅವರ ತಲೆಬಿಸಿ ಮಾಡುವಂಥ ಯಾವುದೇ ವಿಷಯಗಳು ಅವರ ತನಕ ಹೋಗಬಾರ್ದು. ಅದೇ ತಂದೆಯ ಮುಖ್ಯ ಉದ್ದೇಶ. ಆ ಎಲ್ಲ ತಲೆಬಿಸಿಗಳನ್ನ ತಂದೆ ತನ್ನೊಳಗೆ ಇಟ್ಕೊಂಡು ಕೇವಲ ನಗುವನ್ನ ಮಾತ್ರ ಮನೆಯೊಳಗೆ ತರ್ತಾರೆ. ನಿಜ. ಅಂದ್ರೆ ಆತ ಕೇವಲ ತನ್ನ ಆಸೆಗಳನ್ನು ಮಾತ್ರವಲ್ಲ, ತನ್ನ ಭಾವನೆಗಳನ್ನು ಹೊರಹಾಕುವ ಅಳುವ ಹಕ್ಕುನೂ ಸಹ ಬಲಿ ಕೊಡ್ತಾ ಇದ್ದಾರೆ. ಹೌದು, ತನ್ನ ವೈಯಕ್ತಿಕ ನೆಮ್ಮದಿಗಿಂತ ಕುಟುಂಬದ ಸ್ಥಿರತೆಗೆ ಮೊದಲಾದ್ಯತೆ ಕೊಡ್ತಾರೆ. ಆದರೆ ಈ ಆಂತರಿಕ ತ್ಯಾಗಗಳು ಮತ್ತು ಭಾವನಾತ್ಮಕ ಮೌನ ಇವೆಲ್ಲ ಕಾಲಕ್ರಮೇಣ ಅವರ ದೇಹದ ಮೇಲೆ ಪ್ರಭಾವ ಬೀರಲ್ವಾ? ಖಂಡಿತ ಬೀರುತ್ತೆ. ಭೌತಿಕವಾಗಿ ಅದರ ಕುರುಹುಗಳು ಮೂಡ್ತವೆ. ಮೂಲಪಾಠದಲ್ಲಿ ತಂದೆಯ ಕೈಗಳ ಬಗ್ಗೆ ಒಂದು ಬಹಳ ಎಮೋಷನಲ್ ಆದ ಪ್ರಸ್ತಾಪ ಇದೆ ಅಲ್ವಾ? ಹೌದು, ತಂದೆಯ ಕೈಗಳನ್ನೊಮ್ಮೆ ಲೋಡಿ ಅವು ಕಷ್ಟದ ಗುರುತುಗಳಿಂದ ತುಂಬಿರ್ತವೆ ಅಂತ. ಆ ಕೈಗಳೇ ಮಕ್ಕಳ ಜೀವನವನ್ನ ಕಟ್ಟಿದ ಕೈಗಳು. ನಿಜ. ಕೇವಲ ದೈಹಿಕ ಶ್ರವದ ಸಂಕೇತಗಳಲ್ಲ ಅವು. ಮತ್ತೇನು? ಆತ ನಡೆಸಿದ ಮಾನಸಿಕ ಮತ್ತು ಭೌತಿಕ ಹೋರಾಟದ ಜೀವಂತ ಸಾಕ್ಷಿಗಳು. ಬ್ಯಾಂಕ್ ಪಾಸ್ಬುಕ್ನಲ್ಲಿ ಲೆಕ್ಕಾಚಾರ ನೋಡುವ ಹಾಗೆ ಆ ಕೈಗಳ ಮೇಲಿರುವ ಗೀರುಗಳು ಆ ಕುಟುಂಬದ ಏಳಿಗೆಗಾಗಿ ಆತ ತೆತ್ತ ಬೆಲೆಯ ಲೆಕ್ಕಾಚಾರ. ವಾವ್! ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ಅಂದ್ರೆ ನಾವು ಎಷ್ಟೇ ದೊಡ್ಡವರಾದರೂ, ನಾವು ಎಷ್ಟೇ ಎತ್ತರದ ಸ್ಥಾನದಲ್ಲಿದ್ರೂ, ನಾವು ನಿಂತಿರುವುದು ಈ ಕಷ್ಟದ ಗುರುತುಗಳಿರುವ ಕೈಗಳು ಕಟ್ಟಿಕೊಟ್ಟ ಅಡಿಪಾಯದ ಮೇಲೆ. ಖಂಡಿತ. ಸಮಾಜ ಯಾವಾಗ್ಲೂ ಮೃದುವಾದದ್ದನ್ನ ಹೊಗಳುತ್ತೆ. ಹೌದು, ಸುಂದರವಾದದ್ದನ್ನ. ಆದ್ರೆ ಆ ಮೃದುವಾದ ಜೀವನವನ್ನ ಕಟ್ಟಿಕೊಡಲು ಯಾರೋ ಒಬ್ರು ಒರಟಾಗ್ಬೇಕಾಗುತ್ತೆ. ಅದೇ ತಂದೆ. ಹೌದು, ತಂದೆಯ ಕೈಗಳು ಆ ಒರಟು ಪ್ರಕ್ರಿಯೆಯ ಸಂಕೇತ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಯಾವ ಪ್ರಶ್ನೆ? ನಿಜವಾದ ಹೀರೋಯಿಸಂ ಅಂದ್ರೆ ಏನು ಅನ್ನೋದು. ಓಕೆ, ನಮ್ಗೆಲ್ಲ ಹೀರೋ ಅಂದ್ರೆ ಸಿನಿಮಾದಲ್ಲಿ ಬರೋ ತರ ದೊಡ್ಡ ದೊಡ್ಡ ಸಾಹಸ ಮಾಡೋರು ಅಂತ ಕಲ್ಪನೆ ಇದೆ. ಹೌದು, 100 ಜನರಿಗೆ ಹೊಡೆಯೋರು ಅಂತ ಅನ್ಕೊಳ್ತೀನಿ. ಆದ್ರೆ ಈ ಮೂಲಪಾಠ ತಂದೆಯನ್ನ ಸೈಲೆಂಟ್ ಹೀರೋ ಅಂತ ಕರೆಯುತ್ತೆ. ಸೈಲೆಂಟ್ ಆಗಿದ್ರೆ ಹೀರೋ ಹೇಗಾಗೋಕ್ ಸಾಧ್ಯ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು, ಅದು ಹೇಗೆ? ವಾಸ್ತವದ ಹೀರೋಯಿಸಂ ಬೇರೆ. ನಿಜವಾದ ನಾಯಕತ್ವ ಅಂದ್ರೆ ಪ್ರತಿದಿನ ವರ್ಷಗಳ ಕಾಲ ಯಾವುದೇ ಪ್ರಶಂಸೆ ಅಥವಾ ಚಪ್ಪಾಳೆಯ ನಿರೀಕ್ಷೆ ಇಲ್ಲದೆ ಒಂದು ಕಠಿಣ ಪರಿಶ್ರಮವನ್ನ ಮುಂದುವರೆಸೋದು. ಬೆಳಗ್ಗೆ ಎದ್ದು ತನಗೆ ಇಷ್ಟವಿಲ್ಲದ ಕೆಲಸಕ್ಕೂ ಹೋಗಿ, ಹೌದು, ಹೊರಗಿನವರ ಮಾತುಗಳನ್ನ ಸಹಿಸಿಕೊಂಡು ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಆ ನೋವನ್ನೆಲ್ಲ ನುಂಗ್ಕೊಳ್ಳೋದು. ಇದು ಯಾರಿಗೂ ಕಾಣದ, ಯಾರೂ ಫೋಟೋ ತೆಗೆಯದ ಸದ್ದಿಲ್ಲದ ಸಾಹಸ. ಈ ನಿರಂತರ ಹೋರಾಟವೇ ನಿಜವಾದ ಹೀರೋಯಿಸಂ. ಅಂದ್ರೆ ದೊಡ್ಡ ಯುದ್ಧ ಮಾಡೋದಲ್ಲ, ದಿನನಿತ್ಯದ ಸಣ್ಣ ಕಷ್ಟಗಳನ್ನ ನಗುತ್ತಾ ಎದುರಿಸೋದು. ಅದಕ್ಕೆ ಅವರನ್ನ ಸೈಲೆಂಟ್ ಹೀರೋ ಅನ್ನೋದು. ಮೂಲಪಾಠದಲ್ಲಿ ಹೇಳುವಾಗೆ ನಾವು ಇಂದು ಎಲ್ಲಿದ್ರೂ ಅದರ ಹಿಂದೆ ಈ ಮೌನ ನಾಯಕನ ಶ್ರಮ ಇರುತ್ತೆ. ನಿಜ. ಆದ್ರೆ ಮಾನವನ ಸಹಜ ಪ್ರವೃತ್ತಿ ಏನಂದ್ರೆ ನಾವು ಆ ಲೋಡ್ ಬೇರಿಂಗ್ ವಾಲ್ ಅನ್ನ ಮರೆತು ಬಿಡ್ತೀವಿ. ಹೌದು, ಯಾರು ನಮ್ಮ ಎಲ್ಲ ಅಗತ್ಯಗಳನ್ನ ನಾವು ಕೇಳುವ ಮುನ್ನವೇ ಪೂರೈಸ್ತಾರೋ ಅವರನ್ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ತೀವಿ. ಇದು ಅವರ ಕರ್ತವ್ಯ, ಅವ್ರು ಮಾಡ್ಲೇಬೇಕು ಅಂತ ಅನ್ಕೊಳ್ತೀವಿ. ಈ ವಿಪರ್ಯಾಸದಿಂದಲೇ ನಾವು ಅವರ ಶ್ರಮವನ್ನ ಗುರುತಿಸೋಕೆ ಫೇಲ್ ಆಗ್ತೀವಿ. ಆದ್ರೆ ಅವರು ಕಷ್ಟ ಪಡದೇ ಇದ್ದಿದ್ರೆ
ನಾವು ಇಂದಿನ ಈ ಎತ್ತರವನ್ನ ತಲುಪೋಕೆ ಸಾಧ್ಯನೇ ಇರ್ಲಿಲ್ಲ. ಹಾಗಾದ್ರೆ ಈ ತಪ್ಪನ್ನ ನಾವು ಸರಿಪಡಿಸಿಕೊಳ್ಳೋದು ಹೇಗೆ? ಒಟ್ಟಾರೆಯಾಗಿ ಹೇಳೋದಾದ್ರೆ, ಇಷ್ಟೆಲ್ಲ ತ್ಯಾಗ ಮಾಡುವ ಈ ತಂದೆಗೆ ನಾವು ಏನನ್ನ ವಾಪಸ್ ಕೊಡ್ಬೇಕು? ಅವರು ನಮ್ಮಿಂದ ದೊಡ್ಡ ಉಡುಗೊರೆ ನಿರೀಕ್ಷೆ ಮಾಡ್ತಾರಾ? ಖಂಡಿತ ಇಲ್ಲ. ತಂದೆಗೆ ದೊಡ್ಡ ಬಂಗಲೆ, ಕಾರು ಅಥವಾ ವಸ್ತುಗಳ ಅಗತ್ಯ ಇರೋದಿಲ್ಲ. ಮತ್ತೆ ಅವರಿಗೆ ಬೇಕಾಗಿರೋದೇನು? ಲೇಖನ ಇದರ ಬಗ್ಗೆ ಸರಳವಾದ ಪರಿಹಾರ ನೀಡುತ್ತೆ. ಅವರಿಗೆ ಬೇಕಾಗಿರುವುದು ಕೇವಲ ಪ್ರೀತಿ. ಅಂದ್ರೆ ಕೃತಜ್ಞತೆಯ ಮನೋವಿಜ್ಞಾನ. ಹೌದು. ಅವರು ನಿರೀಕ್ಷಿಸುವ ಪ್ರತಿಫಲ ತೀರ ಚಿಕ್ಕದು, ಆದರೆ ಅತ್ಯಂತ ಮೌಲ್ಯಯುತವಾದದ್ದು. ಮೂಲ ಪಾಠದಲ್ಲಿ ಹೇಳಿರುವ ಹಾಗೆ ಮನೆಗೆ ಹೋದಾಗ ಧನ್ಯವಾದಗಳು ಅಪ್ಪ ಅಂದ ಹೇಳೋದು, ಅಥವಾ ಒಂದು ಸಣ್ಣ ಸ್ಮೈಲ್ ಕೊಡೋದು. ಅಷ್ಟೇನಾ? ಒಂದು ಸಣ್ಣ ಮುಗುಳ್ನಗು ಅವರ ದಶಕಗಳ ಕಷ್ಟಗಳನ್ನ ಮರೆಸುತ್ತಾ? ಹೌದು, ಯಾಕಂದ್ರೆ ಅದು ಕೇವಲ ಒಂದು ಸ್ಮೈಲ್ ಅಲ್ಲ, ಅದೊಂದು ಭರವಸೆ. ನಿಮ್ಮ ಶ್ರಮ ನನಗೆ ಅರ್ಥವಾಗಿದೆ, ನಿಮ್ಮ ತ್ಯಾಗದಿಂದ ನಾನು ಸಂತೋಷವಾಗಿದ್ದೀನಿ ಅನ್ನೋ ಸಂದೇಶ ಅದರಲ್ಲಿರುತ್ತೆ. ಒಬ್ಬ ಮನುಷ್ಯ ತನ್ನ ಜೀವನವನ್ನೇ ಬೇರೆಯವರಿಗಾಗಿ ಮುಡಿಪಾಗಿಟ್ಟಾಗ ನನ್ನ ಶ್ರಮ ವ್ಯರ್ಥವಾಯ್ತಾ ಅನ್ನೋ ಆತಂಕ ಅವರಿಗೆ ಕಾಡುತ್ತೆ. ಮಕ್ಕಳು ಪ್ರೀತಿಯಿಂದ ಮಾತಾಡಿಸಿದಾಗ ಆ ಆತಂಕ ದೂರ ಆಗತ್ತೆ ಅಲ್ವಾ? ಹೌದು. ತನ್ನ ಜೀವನ ಸಾರ್ಥಕವಾಯ್ತು ಅನ್ನೋ ಭಾವನೆ ಅವರ ಆಯಾಸವನ್ನ ಒಂದೇ ನಿಮಿಷದಲ್ಲಿ ಮಾಯ ಮಾಡುತ್ತೆ. ಇದನ್ ಕೇಳ್ತಾ ಇದ್ರೆ ನಾವೆಲ್ಲರೂ ಎಷ್ಟೊಂದ್ ಬಾರಿ ಈ ಸಣ್ಣ ಅವಕಾಶಗಳನ್ನ ಕಳ್ಕೊಂಡಿದ್ವಿ ಅಂತ ಅನಿಸ್ತಾ ಇದೆ. ನಿಜ. ಮುಜುಗರವೋ ಅಹಂಕಾರವೋ ಅಥವಾ ನಮ್ಮ ದಿನನಿತ್ಯದ ಬ್ಯುಸಿ ಲೈಫ್ ಕಾರಣ ಇರ್ಬೋದು, ನಾವು ಆ ಥ್ಯಾಂಕ್ಸ್ ಹೇಳೋದನ್ನ ಮುಂದೂಡುತ್ತಲೇ ಬಂದಿದೀವಿ. ಹೌದು. ನಾವು ಕಚೇರಿ ಸಹೋದ್ಯೋಗಿಗಳಿಗೆ, ಹೊರಗಿನವರಿಗೆ ಎಷ್ಟೋ ಬಾರಿ ಥ್ಯಾಂಕ್ಸ್ ಹೇಳ್ತೀವಿ, ಆದ್ರೆ ನಮ್ಮದೇ ಅಸ್ತಿತ್ವಕ್ಕೆ ಕಾರಣರಾದವರಿಗೆ ಹೇಳಲು ಹಿಂಜರಿತೀವಿ. ಇದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದ ವಿಚಾರ. ಖಂಡಿತ. ಇದು ಕೇವಲ ತಂದೆಗೆ ಮಾತ್ರವಲ್ಲ. ಹೌದು, ನಮ್ಮ ದೈನಂದಿನ ಜೀವನದಲ್ಲಿ ನಮಗಾಗಿ ಮೌನವಾಗಿ ಶ್ರಮಿಸುತ್ತಿರುವ ಇಂತಹ ಎಲ್ಲಾ ಬೆಂಬಲ ವ್ಯವಸ್ಥೆಗಳಿಗೂ ಅನ್ವಯಿಸುತ್ತೆ. ಆ ಮೌನ ನಾಯಕರನ್ನ ಗುರುತಿಸಿ ಅವರನ್ನ ಕೊಂಡಾಡುವುದು ನಮ್ಮ ಜವಾಬ್ದಾರಿ. ನಮ್ಮ ಯಶಸ್ಸಿನ ಓಟದಲ್ಲಿ ಸ್ವಲ್ಪ ಹೊತ್ತು ನಿಂತು ಹಿಂತಿರುಗಿ ನೋಡಬೇಕಲ್ವಾ? ಖಂಡಿತ. ಆ ಹೆಗಲುಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಅತ್ಯಗತ್ಯ. ಈ ಇಡೀ ಚರ್ಚೆ ನಮ್ಮೆಲ್ಲರನ್ನೂ ಒಂದು ಆಳವಾದ ಚಿಂತನೆಗೆ ದೂಡುತ್ತೆ. ಹೌದು. ನಾವು ನೋಡಿದ ಹಾಗೆ ತಂದೆ ತನ್ನ ಪ್ರೀತಿ, ನೋವು, ಭಯವನ್ನ ಕೇವಲ ಮೌನದಲ್ಲೇ ಮುಚ್ಚಿಡ್ತಾರೆ. ಆತನಿಗೆ ಮೌನವೇ ಒಂದು ಅಸ್ತ್ರ, ಮೌನವೇ ಪ್ರೀತಿಯ ಭಾಷೆ. ಆದರೆ ಕೇಳುಗರೆ, ಇಲ್ಲಿಯೇ ಒಂದು ಅಂತಿಮ ಹಾಗೂ ಪ್ರಚೋದನಾತ್ಮಕ ಚಿಂತನೆ ನಿಮ್ಮ ಮುಂದಿಡ್ತಾ ಇದ್ದೀನಿ. ತಂದೆ ತನ್ನ ಪ್ರೀತಿಯನ್ನ ತೋರಿಸಲು, ತನ್ನ ನೋವುಗಳನ್ನ ಮುಚ್ಚಿಡಲು, ಕುಟುಂಬದ ನೆಮ್ಮದಿಗಾಗಿ ಆ ಮೌನವನ್ನ ಆರಿಸಿಕೊಂಡ. ಅದು ಆತನ ಅನಿವಾರ್ಯತೆ. ಹೌದು. ಆದರೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ನಮಗೆ ಯಾವ ಅಡ್ಡಿ ಇದೆ? ನಾವು ಕೂಡ ಅದೇ ಮೌನದ ಮೊರೆ ಹೋಗಿ ಕೃತಜ್ಞತೆ ಹೇಳಲು ತಡಮಾಡುವ ಮೂಲಕ ನಮ್ಮ ಪ್ರೀತಿಯನ್ನು ಆ ಮೌನದಲ್ಲೇ ಬಂಧಿಸಿಡ್ತಾ ಇದ್ದೀವಾ? ಎಕ್ಸಾಕ್ಟ್ಲಿ. ಯೋಚಿಸಿ ನೋಡಿ. ಪ್ರೀತಿಯನ್ನು ವ್ಯಕ್ತಪಡಿಸಲು ಮತ್ತು ಜವಾಬ್ದಾರಿಯನ್ನ ನಿಭಾಯಿಸಲು ಮೌನವೇ ಶ್ರೇಷ್ಠ ಭಾಷೆಯಾಗಿರಬಹುದು. ಆದರೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಲು ಶಬ್ದಗಳೇ ಆಯುಧವಾಗಬೇಕಲ್ವೇ? ಆ ಮೌನವನ್ನ ಮುರಿದು ಆ ಧನ್ಯವಾದ ಅನ್ನೋ ಶಬ್ದವನ್ನ ಹೊರಹಾಕುವ ಸಮಯ ಈಗ ಬಂದಿದೆ. ಖಂಡಿತವಾಗಿಯೂ. ಇದರ ಬಗ್ಗೆ ಆಳವಾಡಿ ಯೋಚಿಸಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದಂತೆಗೆ ಸಿಗೋಣ. ನಮಸ್ಕಾರ.